ಅರ್ಜುನ, ನಾವು ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ವು ಏನು, ಈ ಮನೆ ಬೆಳಕಾಗಿ ಬಂದೆ, ಮಕ ಇಲ್ಲ ಅನ್ನೋ ಕೊರತೆನ ನೀನ್ ತುಂಬ. ನಿನ್ ಋಣನ ಹೇಗ್ ತೀರ್ಸ್ಬೇಕು ಏನು ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲಪ್ಪ. ಇದರಲ್ಲಿ ಋಣ ಎಲ್ಲಿ ಬಂತು ಅಪ್ಪಾಜಿ? ನಾನು ನಿಮ್ ಮಗನೇ, ನನ್ನ ಕರ್ತವ್ಯನ ನಾನು ಮುಗಿಸ್ತೆ ಅಷ್ಟೇ. ಈಗ ನಮಗೋಸ್ಕರ ನಿನ್ನ ಜೀವನನೇ ಧಾರೆ ಎರೆಯೋದಕ್ಕೆ ಸಿದ್ಧವಾಗಿದೆಯಾ? ಎಂತ ಮಹಾನುಭಾವನಪ್ಪ ನೀನು, ಮಹಾನುಭಾವ. ನಿನ್ನಂತ ಮಹಾನುಭಾವನ ಪಡೆಯಲಿಕ್ಕೆ ನಮ್ಮ ಪ್ರಕೃತಿ ತುಂಬಾ ಅದೃಷ್ಟ ಮಾಡಿದ್ಲಪ್ಪ. ಇಷ್ಟು ದಿವಸ ಅವಳು ಅನುಭವಿಸಿದ ಯಾತನೆ, ವೇದನೆ, ನೋವು, ಅವಮಾನ, ಇದಕ್ಕೆಲ್ಲ ನಿನ್ನ ಮೂಲಕ ದೇವರು ಒಂದು ಪರಿಹಾರ ಕೊಟ್ಟಿದ್ದಾನಪ್ಪ, ಪರಿಹಾರ ಕೊಟ್ಟಿದ್ದ. ಶ್ರವಣ ಅನ್ನೋ ಹೆಸರಿಡ್ಬಿಡ ಅಂತ ನನ್ನ ಸ್ನೇಹಿತ ಸೋಮಶೇಖರ ಹೇಳಿದ್ದ. ಆದ್ರೂ ನಾನು ಶ್ರವಣ ಅಂತಾನೆ ಹೆಸರಿಟ್ಟೆ. ಯಾಕೆ ಗೊತ್ತಾ? ಮಹಾತ್ಯಾಗಿ, ತನ್ನ ತಂದೆ ತಾಯಿಗಳಿಗೋಸ್ಕರ ತನ್ನ ಜೀವನಾನೇ ಮುರುಪಾಗಿಟ್ಟವನು, ಅಂಥ ಒಬ್ಬ ತ್ಯಾಗಿ ಆಗ್ಲಿ ಅಂತ ಹೆಸರಿಟ್ಟೆ. ಆದ್ರೆ ವಿಧಿ ನನ್ನ ಕೈ ಬಿಡ್ಲಿಲ್ಲಪ್ಪ, ವಿಧಿ ನನ್ನ ಕೈ ಬಿಡ್ಲಿಲ್ಲ. ನಿನ್ನೆ ನನ್ನ ಮಗ ಸತ್ತಿಲ್ಲ ಕಣೋ, ನನ್ನ ಮಗ ಬದುಕಿದ್ದಾನೆ. ಅದು ಅರ್ಜುನ ರೂಪದಲ್ಲಿ. ನೀನು ನನ್ನ ಶ್ರವಣ ನೀನು. ಇನ್ಮೇಲೆ ಈ ಸಮಸ್ತ ಆಸ್ತಿಯನ್ನ ನೀನೇ ವಾರಿಸ್ತಾರ, ನೀನೇ. ಬೇಡ ಅಪ್ಪಾಜಿ, ನನಗೆ ಹಣ, ಆಸ್ತಿ, ಅಂತಸ್ತು ಯಾವುದು ಬೇಡ. ನಿಮ್ಮ ಆಶೀರ್ವಾದ ಹೊಂದಿದ್ರೆ ಅಷ್ಟೇ ಸಾಕು. ನೋಡಿದ್ಯಾ, ನಮ್ಮ ಆಶೀರ್ವಾದ ನಿಮ್ಗೆ ಯಾವಾಗ್ಲೂ ಇರುತ್ತಪ್ಪ. ಒಟ್ಟಿನಲ್ಲಿ ನೀನು ಪ್ರಕೃತಿ ಸಂತೋಷವಾಗಿರೋದೇ ನಮಗೆ ಮುಖ್ಯ ಅಷ್ಟೇ. ಇನ್ನೊಂದು ವಿಷಯ ಮಲ್ರಾಯ, ಇವನಿಗೆ ಚಿಕ್ಕ ಯಜಮಾನ್ರು ಬಹಳ ಇಷ್ಟ. ಈ ಮನೆಗೋಸ್ಕರ ಇವನು ಕೂಡ ತನ್ನ ಜೀವನ ಧಾರೆ ಇರ್ತಿದ್ದಾನಪ್ಪ. ಇವನ್ ಕೈ ಬಿಡಬಾರ್ದು ಮಲ್ರಾಯ. ಇವರೇ ನಿಮ್ ಚಿಕ್ಕ ಯಜಮಾನ್ರು. ಪ್ರಕೃತಿ ಅಮ್ಮ ಇಲ್ಲಿ. ಪ್ರಕೃತಿ, ಭೂಮಿ ಮೇಲೆ ನಡೆಯೋ ಎಷ್ಟೆಷ್ಟೋ ದೌರ್ಜನ್ಯಗಳನ್ನ ಆ ಭೂತಾಯಿ ಹೇಗೆ ಸಹಿಸ್ಕೊಂಡು ಜಯಿಸ್ಕೊಂಡು ಹೋಗ್ತಾ ಇದ್ದಾಳೋ, ಅದೇ ರೀತಿ ನಿನ್ನ ಜೀವನದಲ್ಲಿ ಬಂದ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದಾಟಿ ಜಯಿಸ್ಕೊಂಡು ಬಂದಿದೀಯಾ. ಇನ್ ಮುಂದೆ ನಿನ್ನ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಬರಲಿ, ಸಂತೋಷ ತುಂಬಿ ತುಳುಕ್ಲಮ್ಮ. ಅರ್ಜುನ್, ಕೈ ಕೊಡು. 3 ಕಾಲ ಚೆನ್ನಾಗಿ ಬಂತ. ನಾನು ನಿನಗಾಗಿ ಬಂದೆ, ನಿನಗಾಗಿ ಬಂದೆ, ನಿನಗಾಗಿ ಬಂದೆ, ಹೊಸ ಆಸೆಯ ತಂದೆ, ಆಸೆಯ ತಂದೆ.